ಆರ್ ಯು ಗೋಯಿಂಗ್ ಟು ಕಾಂಟೆಸ್ಟ್ ಇನ್ ದಿ ನೆಕ್ಸ್ಟ್ ಕಮಿಂಗ್ ಎಲೆಕ್ಷನ್ಸ್? ಅದೇ ಗುರುವೆ, ನೋಡೋಣ. ನಾನು ಹೇಳ್ತೀನಲ್ಲ, ಈ ಸಂದರ್ಭ ಬಂದರೆ, ಈ ಥರ ಒಂದು ಆದರೆ ಐ ವಿಲ್ ಟ್ರೈ ದಟ್ ಆಲ್ಸೋ. ಓಕೆ, ನೆಕ್ಸ್ಟ್ ಟೈಮ್ ಡೆಫಿನೆಟಾಗಿ ನಿಂತ್ಕೊಂತೀನಿ. ಯು ಆರ್ ಗೋಯಿಂಗ್ ಟು? ಕೇಳಿ, ನಿಂತ್ಕೊಂತೀನಿ. ಓಕೆ. ಅಲ್ಲಿ ಏನು ಎರಡು ಆಗ್ಬೋದು, ಒಂದು ಸೋಲು ಒಂದು ಗೆಲುವು ಅಷ್ಟೇ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ನನಗೆ ಯಾವತ್ತೋ ಗೊತ್ತು ನಾನು ಗೆದ್ದಾಗಿದೆ ಅಂತ. ನನ್ನ ಒಳಗಡೆ ನಾನು ಗೆದ್ದಿದ್ದೀನಿ, ಹೊರಗಡೆ ಗೆಲುವು ಸೋಲು ನಾನು ತಲೆ ಕೆಡಿಸ್ ಆತ್ಮ ಗೆದ್ದಾಗಿದೆ ಅಷ್ಟೇ. ನನ್ನ ಖುಷಿಗೆ ನಾನು ಮಾಡ್ತಾ ಇದ್ದೀನಿ. ನಾನು ಇಲ್ಲೂ ಮತ್ತೆ ಹೇಳ್ತೀನಿ, ನಾನು ದುಡ್ಡು ಖರ್ಚು ಮಾಡಲ್ಲ. ಯಾವ ಕಾನ್ಸ್ಟಿಟ್ಯೂನ್ಸಿ? ಯಾವುದೋ ಕಾನ್ಸ್ಟಿಟ್ಯೂನ್ಸಿ ಹೇಳ್ತೀನಿ ಕೇಳಿ. ಯಾಕಂದರೆ ದುಡ್ಡು ಖರ್ಚು ಮಾಡೋದಂದರೆ ಬರೀ 50 ಲಕ್ಷ 1 ಕೋಟಿಲಿ ಆಗಲ್ಲ ಈ ಕೆಲಸ. ಏನು ಹೇಳಿ, ಈಗ ನಂದೇ ಪಕ್ಷ ಇದೆ, ಒಂದು 224 ಜನ ನಿಲ್ಲಿಸ್ತೀನಿ ಅಂದರೆ ಇವತ್ತೇ ನೀವು ನೋಡ್ತಾ ಇದ್ದೀರಾ, ಒಬ್ಬೊಬ್ಬನಿಗೆ 50 ಕೋಟಿ ಮಿನಿಮಮ್ ಬೇಕ್ರಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೌ ಕ್ಯಾನ್ ಯು ಕಾಂಪೀಟ್ ವಿತ್ 50 crores ಮಾಡಿರೋ ಜೊತೆ ನೀವು ಇನ್ನೊಂದು 75 ಕೋಟಿ ಮಾಡ್ತೀನಿ ಒಂದೊಂದು ಏರಿಯಾಗೆ ಅಂದರೆ? ಜಸ್ಟ್ ಥಿಂಕ್ ಅಬೌಟ್ 224 ಕಾನ್ಸ್ಟಿಟ್ಯೂನ್ಸಿ ಪ್ಲಸ್ 75 ಕೋಟಿ ಎಷ್ಟಾಯಿತು? ಒಂದು ರೀತಿ ನೀವು ಪಾಸಿಟಿವ್ ಯೋಚನೆ ಮಾಡೋದು. ತುಂಬ ಜನ ಪೊಲಿಟಿಕಲ್ ಇರೋರು ಬಿಡ್ರಿ, ಒಳ್ಳೇದು, ದುಡ್ಡು ಬರುತ್ತೆ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತದು, ತಪ್ಪಲ್ಲ. ಬಟ್ ಕರೆಕ್ಟಪ್ಪ, ನಾನು ಯಾಕಷ್ಟು ದುಡ್ಡು ಖರ್ಚು ಮಾಡ್ತೀನಿ? ನನಗೆ ಅದಕ್ಕಿಂತ ಜಾಸ್ತಿ ನಿಮ್ಮದೇ ದುಡ್ಡಿದೆ ಅಲ್ಲಿ. ಅರ್ಥ ಆಯ್ತಾ ಸರ್? ಇವೆಲ್ಲದರ ನಡುವೆ ಇದೆಲ್ಲ ಸಿಂಪಲ್ ವಿಷಯ ಅಲ್ಲ ಗುರುವೆ. ಸಿಂಪಲ್ ಸರ್, ಹೌದು. ಬಟ್ ಇಡೀ ಮನಸ್ಥಿತಿಯ ಬದಲಾವಣೆ. ನಾನು ಒನ್ಸ್ ಅಗೈನ್ ಪೆಸಿಮಿಸ್ಟ್ ಅಂತ ದಯಮಾಡಿ ಅನ್ಕೋಬಿಡಿ. ಅಂದರೆ ನಿರಾಶಾವಾದಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿಬಿಡಿ. ಯಾವತ್ತಿದ್ರೂ ಆಶಾವಾದಿಯಾಗೆ ನಾವಿಬ್ಬರು ಚರ್ಚೆ ಮಾಡಿರೋದು, ನಿಮಗೂ ಭಾಳ ಚೆನ್ನಾಗಿ ಗೊತ್ತಿದೆ. ಈಗ ಈ ಗ್ಯಾರಂಟಿ ಸ್ಕೀಮ್ಗಳು ಅಂತ ತಗೊಳ್ಳಿ ಸರ್. ಕರ್ನಾಟಕ ರಾಜ್ಯ ಸರ್ಕಾರದ ಬಿಟ್ಬಿಡೋಣ ಅತ್ಲಾಗೆ. ಈ ಗ್ಯಾರಂಟಿ ಸ್ಕೀಮ್ಗಳು, ಟಿ ವಿ ಕೊಡೋದು, ಫ್ರಿಡ್ಜ್ ಕೊಡೋದು, ವಾಷಿಂಗ್ ಮೆಷಿನ್ ಕೊಡೋದು ಎಲ್ಲ ಶುರುವಾಗಿ ನಿಮಗೆ ದಶಕಗಳು ಕಳೆದೋಗಿದ್ದಾವೆ. ಇವತ್ತು ಏನಾಗಿದ್ದಾವೆ, ಗ್ಯಾರಂಟೀಸ್ ಆರ್ ನಾಟ್ ಪೊಲಿಟಿಕಲ್ ಟೂಲ್ಸ್. ನಾನು ಇದನ್ನು ಭಾಳ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ. ಗ್ಯಾರಂಟೀಸ್ ಆರ್ ನಾಟ್ ಪೊಲಿಟಿಕಲ್ ಟೂಲ್ಸ್, ಬಟ್ ಗ್ಯಾರಂಟಿ ಅನ್ನೋದು ಪೊಲಿಟಿಕಲ್ ಸರ್ವೈವಲ್. ದೇ ಆರ್ ನೋ ಮೋರ್ ಟೂಲ್ಸ್. ಸರಿ, ನಾನು ಇನ್ನೊಂದು ಇದನ್ನು ಸಿಂಪಲ್ ಆಗಿ ಹೇಳ, ನೀವು ಸ್ವಲ್ಪ ದೊಡ್ಡದಾಗಿ ಹೇಳ್ತಿದ್ದೀರಾ, ನಾನು ಇನ್ನೂ ಸ್ವಲ್ಪ ಲೇಮ್ಯಾನ್ ಥರ ಹೇಳ್ತೀನಿ. ನನ್ನೊಂದು ಮನೆ ಇದೆ, ದಯವಿಟ್ಟು. ನನ್ನೊಂದು ಚಿಕ್ಕ ಮನೆ ಇದೆ, ನನ್ನ ಕಷ್ಟ ಇದೆ, ಮಕ್ಕಳು 4-5 ಜನ ಇದ್ದಾರೆ. ಹೌದು. ಮಕ್ಳು ಏನೇನೋ ಕೇಳ್ತಾ ಇದ್ದಾರೆ. ಹೌದು. ನನಗೇನಂದರೆ ಮಕ್ಳನ್ನ ಸಮಾಧಾನ ಮಾಡಬೇಕು. ನಾನು ಹೊರಗಡೆ ಹೋಗಿ ಸಾಲ ಮಾಡಿ ತಂದು ಅವ್ರಿಗೆ ಏನು ಬೇಕೋ ಅದು ಕೊಡ್ತಾ ಇದ್ದೀನಿ. ಇದನ್ನು ನೀವು ಒಂದು ರೀತಿ ಯೋಚನೆ ಮಾಡ್ಬೋದು. ಓಕೆ, ತಪ್ಪಲ್ಲ. ಮಕ್ಳೇನು ಕೇಳ್ತೀರೋ ಅದು ಕೊಡ್ತಾ ಇದ್ದೀನಿ. ಇನ್ನೊಂದು, ಮಕ್ಕಳಿಗೆ ಸಂಪಾದನೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಬ್ಬ ಅನ್ಕೊಳ್ಳಿ, ಅರ್ನಿಂಗ್ ಹೇಳ್ಕೊಡ್ತಾ ಇದ್ದೀರಿ. ಓಕೆ, ನಾನು ಹೇಳಿದ್ದು ಎರಡೇ ಇಲ್ಲಿ. ಹೌದು, ಕರೆಕ್ಟ್. ಪ್ರಾಬ್ಲಮ್ಗಳಿದ್ದಾವೆ. ಒಂದು, ನೀವು ಕೊಟ್ಟು ಸ್ಯಾಟಿಸ್ಫೈ ಮಾಡ್ಬೋದು. ಇನ್ನೊಂದು, ನೀನೇ ಅರ್ನ್ ಮಾಡೋ ಹತ್ರ ನಾನು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೋದು. ಯಾವುದು ಬೇಕು ನಿಮಗೆ? ಸೆಕೆಂಡ್ ಒನ್ ಇಸ್ ಬೆಟರ್. ಸೆಕೆಂಡ್ ಒನ್ ಇಸ್ ಬೆಟ್ರು. ಸೆಕೆಂಡ್ ಒನ್ ಓಟ್ ಹಾಕಲ್ಲ ನೀವು. ನಮ್ಗೆ ಈ ಅಪ್ಪನೇ ಬೆಟ್ರು ಅಂತೀರಾ, ಅವ್ರು ತಪ್ಪ ಅದು. ಹಂಗೆ ಹೇಳೋಕ್ಕಾಗಲ್ಲ. ಎಂಡ್ ಆಫ್ ದಿ ಡೇ ಅಗೈನ್ ನಾವೇನಾಗ್ತೀವಿ, ಒಂದು ಅಪ್ಪನಿಗೆ ಆ ಜವಾಬ್ದಾರಿ ಇರಬೇಕು, ಅಥವಾ ಎಲ್ಲರೂ ಅಪ್ಪಂದ್ರು ಮಾತಾಡ್ಕೊಬೇಕು. ಸೋಕಾಲ್ಡ್ ಅದಕ್ಕೆ ಹೇಳಿದಾರಲ್ಲ, ಒಂದು ಮೆಟ್ಲನ್ನು ಗುಡಿಸ್ಬೇಕು ಅಂದರೆ ಮೇಲಿಂದ ಗುಡಿಸಿದ್ರೆ ಈಸಿ ಅಂತೆ, ಕೆಳಗಿಂದ ಗುಡಿಸೋದಿದೆಯಲ್ಲ ಮೇಲ್ಗಡೆವರೆಗೂ ತುಂಬ ಕಷ್ಟ ಅದು. ಸೊ ಮೇಲಿರೋ ಅಂಥವ್ರು ಇದನ್ನು ಯೋಚನೆ ಮಾಡಬೇಕು. ಏನು ಹೇಳಿ, ಈಗ ಸೋಕಾಲ್ಡ್ ಪೊಸಿಷನ್ಗಳಿದ್ದಾರಲ್ಲ ಅವರೆಲ್ಲ ಯೋಚನೆ ಮಾಡಬೇಕು. ಓಕೆನೇ, ಇನ್ನೂ ಎಷ್ಟು ದಿನ ಇದನ್ನು ಚೇಂಜ್ ಮಾಡೋಣ, ಒಂದು ಲಾಗಳು ತರಬೇಕು. ಇಲ್ಲ, ಇನ್ಮೇಲೆ ಈ ಥರ ಅನೌನ್ಸ್ ಮಾಡೋಂಗಿಲ್ಲ, ಈ ಥರ ಇದನ್ನು ಮಾಡಬೇಕು. ಅಲ್ಲಿ ನೀವು ಎಕ್ಸ್ಪರ್ಟ್ಸ್ ತನ್ನಿ, PhD ಮಾಡಿರೋದಾರೆ, ವಿಚಾರವಂತರಿದ್ದಾರೆ, ಹೆಂಗೆ ಜಾಬ್ಸ್ನ ಕ್ರಿಯೇಟ್ ಮಾಡಬೇಕು, ಇದೇ ದುಡ್ಡಲ್ಲಿ ಯಾವ ರೀತಿ ನಾವು ಇದನ್ನು ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಡೆವಲಪ್ ಮಾಡಬೇಕು, ಈ ಥರದ ವಿಚಾರಗಳು ಅಟ್ಲೀಸ್ಟ್ ಮೇಲಿಂದ ತಾನೇ ಆಗಬೇಕಾಗಿರೋದು. ಮತದಾರ ಪ್ರಭುವಿಗೆ ಇದನ್ನು ಪೊಲಿಟಿಕಲ್ ಪಾರ್ಟೀಸ್ಗೆ ಹೇಳ್ಬಿಡಿ, ಮತದಾರರಿಗೆ ಹೇಳಿ, ಅವ್ರು ಇದಕ್ಕೆ ವೋಟ್ ಹಾಕ್ಬೇಕು ಅಂತ ಹೇಳಿ. ಇವ್ರನ್ನ ಬೈಕೊಂಡ್ ಕೂತ್ರೆ ನಾನು ಬೈತಾನೆ ಇಲ್ಲ. ನನಗೆ ವೋಟ್ ಹಾಕ್ತಿರೋದು ಇವ್ರು ಇದಕ್ಕೆ, ನಾನು ಬೈತಾನೆ ಇಲ್ಲ. ಇಲ್ಲಿ 2 ಆಂಗಲ್ ಇದೆ. 2000 ಉಳಿಕೆ ಮಾಡ್ಕೊಳ್ಳೋದಿದೆಯಲ್ಲ, ಕರೆಕ್ಟ್ ಗುರುವೆ, ಅದು ಮತದಾರನಿಗೆ ಅರ್ಥ ಆಗಲ್ಲ. ಅರ್ಥ ಆಗಲ್ಲ ಅಂದ್ಮೇಲೆ ಮುಗಿದೋಯ್ತಲ್ಲ, ಉಳಿಕೆ ಆಯ್ತು ಅನ್ನೋದು. ಅಲ್ಲ ಗುರುವೆ, ಅವ್ನಿಗೆ ಅವ್ನ ಕೈಗೆ ಬಂದ್ರೆ ಅರ್ಥ ಆಗೋದು ಅಂತ ಬಿಡಿ. ಮತ್ತೆ ಅವನೇನಲ್ಲ ನನಗೆ ಸ್ಥಾನ ಕೊಡೋನು, ಅವನಿಗೆ ಅರ್ಥ ಆಗ್ತಿಲ್ಲ. ಈಗ ನಿಮ್ಮ ಮನೇಲಿ ಕೆಲಸ ಕೊಡ್ತೀರಾ, ಕೇಳಿ ಒಂದು ನಿಮಿಷ. ಇಲ್ಲ ಕೇಳಿ, ನೀವು ನನಗೆ ಮನೇಲಿ ಕೆಲಸ ಕೊಡ್ತಿದ್ದೀರಾ, ನಾನು ಕಳ್ಳ ಅಂತ ಜಗತ್ತೆಲ್ಲ ಹೇಳ್ತಾ ಇದ್ದೆ, ನಿಮ್ಗೆ ಅರ್ಥ ಆಗ್ತಿಲ್ಲ. ನೀವು ಕರೆದು ನನಗೆ ಕೆಲಸ ಕೊಡ್ತಿದ್ದೀರಾ. ನಾವು ಯಾರಿಗೆ ಬೈತೀರಾ? ನೀವು ಕಳ್ಳಲ್ಲಿ ಬೈತೀರಾ, ನಿಮಗೆ ಬೈತೀರಾ? ಚಂದನ್ಗೆ ಹೇಳಿದ್ದಾರೆ, ರೀ ಉಪೇಂದ್ರ ಕಳ್ಳ ರೀ, ಮನೇಲಿ ಕೆಲ್ಸಕ್ಕೆ ಇಟ್ಕೊಂಬಿಡಿ. ಇಲ್ಲ ತಪ್ಪು ಯಾರದ್ದು ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀವು ಕೇಳ್ತಿರೋ ಕ್ವಶನ್ ತಪ್ಪಿಬ್ರದ್ದು ಸರ್. ಯಾಕೆ ಹೇಳಿ? ನೀವು ಹೇಳ್ತೀರಿ ಹೌದು, ಕೊಡೋನ್ ಕೇಳಬಾರ್ದು ಅಂತ. ಕೇಳಿ ಒಂದು ನಿಮಿಷ, ಬರೀ ತಪ್ಪುಗಳು ಮಾತಾಡ್ಕೊಂಡು ಇದುವರೆಗೂ ಕೂತಿದ್ದೀವಿ. ಸರಿ, ಮಾತಾಡೋಣ ಒಂದು ಸೈಡಲ್ಲಿ. ಇದು ಸರಿಯ ಭಾಗನೇ, ಮೊದಲನೇ ಭಾಗ. ಅಲ್ಲ, ತಪ್ಪುಗಳು ಬಿಟ್ಬಿಡೋಣ. ಅವ್ನು ಇದು ಕೊಡ್ತಾ ಇದೆ, ನೀವು ಇಸ್ಕೊಂತೀಯಾನೆ, ಅವ್ನಿಗೆ ಇದು ಮಾಡ್ತೀಯಾನೆ, ಅವನದು ಕೇಳಲ್ಲ, ಇದು ನೆಗೆಟಿವೇ ಮಾತಾಡೋದು ಬಿಟ್ಬಿಟ್ಟು ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್. ನೋಡಪ್ಪ, ಈ ಥರ ನಿನ್ಗೊಂದು ಜಾಬ್ಗೋಸ್ಕರ ಈ ಥರ ಮಾಡ್ಬೋದು,
ಈ ಥರ ನಿನ್ಗೆ 2,000 ರೂಪಾಯಿ ಜಾಸ್ತಿ ಬರುತ್ತೆ. ಲೆಟ್ ಅಸ್ ಟಾಕ್ ಪಾಸಿಟಿವ್ಲಿ, ಲೆಟ್ ಅಸ್ ಡೂ ಸಮಥಿಂಗ್ ಪಾಸಿಟಿವ್ಲಿ. ನೋಡಪ್ಪ 4 ಜನಕ್ಕೆ ಹೇಳಯ್ಯ ನೀನು ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಬಾರ್ದಪ್ಪ. ಅರ್ಥ ಆಯ್ತಾ? ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ತರಬೇಕು. ನನಗೆ 1 ಲಕ್ಷ 1.5 ಲಕ್ಷ ರೂಪಾಯಿ ಸಂಬಳ ಬಂದರೆ ನಾನು ಅಷ್ಟಕ್ಕೆ ಹ್ಯಾಪಿಯಾಗಿರಬೇಕು. ನಾಳೆ ನಾನು ಆನ್ಸರಬಲ್ ಆಗಿರ್ಬೇಕು, ಅಕೌಂಟಬಲ್ ಆಗಿರಬೇಕು. ನಾಳೆ ನಾನು ಸರಿ ಇಲ್ಲ ಕೆಲಸ ಕಿತ್ತಾಕ್ಬೇಕು ಅಂತ ಒಂದು ಸಿಸ್ಟಮ್ ತರೋಣಪ್ಪ ಅಂತ ಹೇಳಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗ